ಏನ್ ಸರ್ ಒಂಟಿಯಾಗಿ ನಿಂತ್ಕೊಂಡು ಏನೋ ಧೀರವಾಗಿ ಯೋಚಿಸ್ತಾ ಇದ್ದೀರಾ? ಏನಿಲ್ಲ ಸನಾ. ಏನೂ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಯಾವ್ದ್ರ ಬಗ್ಗೆನೂ ತುಂಬಾ ಯೋಚಿಸ್ತಿದ್ದೀರಾ ಅಂತಾಯ್ತು. ಯಾಕೆ ನನಗೆ ಹೇಳ್ಬಾರ್ದಾ? ಅದೇನಿಲ್ಲ ಸನಾ, ನಿನ್ ಬಗ್ಗೆನೇ ಯೋಚಿಸ್ತಿದ್ದೆ. ನನ್ ಬಗ್ಗೆನಾ? ಹೌದು ಸನಾ, ನನ್ನ ಟೀಮಲ್ಲಿ ನೀನಿದೀಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನನ್ನ ಜೀವನದಲ್ಲೇ ಇರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಜೀವನದಲ್ಲಿ ನಿನಗೇನಾದ್ರೂ ಆಗ್ಬಾರ್ದಾಯ್ತು ಅಂದ್ರೆ ನಾನಂತೂ ತಡ್ಕೊಳಲ್ಲ. ಅದಕ್ಕೆ ನೀನು ನಮ್ಮ ಮನೆಯಿಂದ ಕಳಿಸೋಣ ಅಂತ ಅನ್ಕೊಂಡಿದ್ದೀನಿ. ನಾನ್ ನಿನ್ನ ಇಷ್ಟಪಟ್ಟಿದ್ದೀನೇ ಅನ್ಕೊಂಡೆ. ಎಂಥ ಪರಿಸ್ಥಿತಿನಲ್ಲಾದ್ರೂ ಸಹ ನಾನ್ ನಿನ್ ಜೊತೆನೇ ಇರ್ಬೇಕು ಅಂತ. ದಯವಿಟ್ಟು ನೀನ್ ನನ್ನ ಇಲ್ಲಿಂದ ಕಳ್ಸೋ ಪ್ರಯತ್ನ ಮಾಡ್ಬೇಡ ಪ್ಲೀಸ್. ನಾನ್ ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಲೇ ಜಂಬ್ಲಿಂಗ, ನಿನ್ ನೈಟ್ ನಿದ್ದೆಯಲ್ಲಿ ಗೊರಕೆ ಹೊಡೆಯಲ್ಲ ಅಲ್ವಾ? ಯಾಕಂಗ್ ಕೇಳ್ತಿದ್ಯಾ? ಏನಿಲ್ಲ ಕಣ, ನಂಗೆ ನಿದ್ದೆಯಲ್ಲಿ ಗೊರಕೆ ಹೊಡೆಯೋರಂದ್ರೆ ಆಗೋದೇ ಇಲ್ಲ. ಹೌದಾ? ಅದೇ ಗೊರಕೆ ನಾವು ಹುಡುಗಿರ್ ಹೊಡೆದ್ರೆ ಓಕೆ, ನೋ ಪ್ರಾಬ್ಲಮ್. ಛೇ, ನೀವು ಬದಲಾಗಲ್ಲ ಕಣ. ಏಯ್, ಅವತ್ತಿಂದ ಇವತ್ತಿನವರೆಗೂ ಹುಡುಗಿರು ಏನೇ ಮಾಡಿದ್ರು ನಮ್ಗೆ ಓಕೆ ಕಣ. ನಿನ್ಗೊಂದು ಎಕ್ಸಾಂಪಲ್ ಹೇಳ. ಇವಾಗೊಂದು ಹುಡುಗಿ ಇದ್ದಾಳೆ ಅನ್ಕೋ, ಅವಳು ನಮ್ಮನ್ನು ಬೇಡ ಅಂದ್ರೂ ನಾವು ಪಾಸಿಟಿವ್ ಆಗೇ ತಗೊಂತೀವಿ. ಅವಳು ನಮಗೆ ಮೋಸ ಮಾಡಿದ್ರು ಪಾಸಿಟಿವ್ ಆಗೇ ತಗೊಂತೀವಿ. ಕೊನೆಗೆ ನಮಗೆ ಥೂ ಅಂತ ಉಗಿದ್ರು ನಾವು ಪಾಸಿಟಿವ್ ಆಗೇ ತಗೋತೀವಿ ಕಣ. ಹೌದು ಕಣೋ, ನಿಜಾನೇ. ಅದು ಕಣೋ ನಮ್ಮ ಹುಡುಗರು ಮನಸ್ಸು ಅಂದರೆ. ಒಳ್ಳೆ ಮನಸ್ಸಿರೋ ಮಹಾರಾಜರು ಕಣೋ ನಾವು. ಅಣ್ಣಯ್ಯ, ನಂಗೊಂದು ಸಣ್ಣ ಡೌಟು. ಇದುವರೆಗೂ ನೀನು ಹುಡುಗರ ಮನಸ್ಸು ಬಗ್ಗೆ ಮಾತ್ರ ಹೇಳ್ದೆ, ಮತ್ತೆ ಹುಡುಗಿರ ಬಗ್ಗೆ ಹೇಳು. ಹುಡುಗಿರು ಕೊಳ್ಳಿದೇವ ಕಣೋ. ನಮ್ಮಂಥ ಹುಡುಗರು ರಕ್ತ ಹೀರೋದೇ ಅವ್ರ ಕೆಲಸ ಕಣೋ. ಈ ದಿನ ತಿಳ್ಕೊಂಡಿದ್ದು ಸಾಕು, ನಡಿ. ಏನೋ ಸತ್ಯ, ಈ ಟೈಮಲ್ಲಿ ಆಚೆ ಬಾ ಅಂತ ಮೆಸೇಜ್ ಹಾಕಿದ್ಯಾ? ಸರಿಯಾಗಿ ನಿದ್ದೆ ಬರೋ ಟೈಮಲ್ಲೇ ಮೆಸೇಜ್ ಹಾಕಿದ್ಯಾ? ಅಯ್ಯೋ, ನಾವು ಬಂದಿದ್ದೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ. ಆ ಕೆಲಸ ಬಿಟ್ಟು ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಅಷ್ಟು ಇಂಪಾರ್ಟೆಂಟ್ ಕೆಲಸ ಈ ಮಧ್ಯರಾತ್ರಿಯಲ್ಲಿ ಯಾಕೆ? ಬೆಳಿಗ್ಗೆ ನೋಡ್ಕೊಳ್ಳೋಣ. ಅಯ್ಯೋ ಬೇಡ, ಆ ಇಂಪಾರ್ಟೆಂಟ್ ಕೆಲಸ ಮಾಡೋಕೆ ಸರಿಯಾದ ಸಮಯ ಇದೆ ಕಣೋ. ಏನದು? ಹೇಳ್ತೀನಿ ಬಾ. ಏನ್ ಸತ್ಯ, ಇಂಥ ರಾತ್ರಿಯಲ್ಲೂ ಈ ಗಿಡಗಳ ಮಧ್ಯೆ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ, ನಮಗೆ ಬೇಕಾಗಿರೋದು ಇಲ್ಲೇ ಇದೆ ಅಂತ ನನಗೆ ಅನುಮಾನ. ಅಲ್ಲಿ ನೋಡು. ಸತ್ಯ, ಇನ್ನು ನನ್ನ ಕೈಲಿ ಆಗ್ತಿಲ್ಲ ಕಣ. ನನಗೆ ನುಡ್ಕಕ್ಕಾಗಲ್ಲ. ಇಲ್ಲೆಲ್ಲ ಒಂದೇ ಥರ ಇದೆ. ಈ ಟೈಮಲ್ಲಿ ನಾವು ಎಷ್ಟು ಟ್ರೈ ಮಾಡಿದ್ರೂ ನಮಗಿಲ್ಲೇನು ಸುಳಿವು ಸಿಗಲ್ಲ. ಸರಿ, ಹೋಗೋಣ ಬಾ. ಸರಿ, ಹೋಗೋಣ ಬಾ. ಶಾಂಭವಿ, ಓಂ ಶಾಂಭವಿ. ಮೃತ್ಯು ಮೃತ್ಯು. ಈ ಮನೆನ ಸುತ್ತುವರೆದಿರೋದು ಮೃತ್ಯು. ನಿಮ್ಮ ಜೋಡಿಗಳನ್ನ ಕೂಡ ಬೇಟೆಯಾಡೋದು ಮೃತ್ಯು. ಈ ಮನೆಗೆ ಬಂದವ್ರನ್ನೆಲ್ಲ ಆಕ್ರಮಣ ಮಾಡೋದು ಮೃತ್ಯುವೇ. ಮೃತ್ಯುನೇ. ನಿಮಗ್ ಗೊತ್ತಿಲ್ದೇನೆ ಈ ಮನೆಯಲ್ಲಿ ಒಂದು ಬಲವಾಗಿರುವಂತ ದುಷ್ಟ ಶಕ್ತಿ ಭದ್ರವಾಗಿ ಕೂತಿದೆ. ಅಷ್ಟೊಂದು ಯಾರು ಸ್ವಾಮಿ ನೀವು? ಜಿ, ತಂತ್ರಾಜಿ. ದುಷ್ಟ ಶಕ್ತಿಗಳನ್ನೇ ಸಂಹಾರ ಮಾಡೋದನ್ನ ಗುರಿ ಅಂತ ಅನ್ಕೊಂಡಿರೋ ದುಷ್ಟ ಸಂಹಾರಿಕರು.
ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ನಿಮಗೆ ತಿಳಿದೇ ಇರೋ ಎಷ್ಟೋ ವಿಷಯಗಳನ್ನ ತಿಳಿಸೋಕ್ಕೋಸ್ಕರ, ನಿಮಗೆ ಕಾಡ್ತಿರೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೋಸ್ಕರ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೌದು ಸ್ವಾಮಿ, ನೀವು ಹೇಳಿದಾಗೇನೆ ಈ ಮನೆಯಲ್ಲಿ ಅರ್ಥ ಆಗದಿರೋ ವಿಚಿತ್ರ ಘಟನೆಗಳು ನಡೀತವೆ. ಪ್ರತಿದಿನ ವಿಚಿತ್ರ ಸಮಸ್ಯೆಗಳು ಎದುರಾಗ್ತವೆ. ಡ್ಯಾಮ್ ಇಟ್, ಆ ಕ್ವಶನ್ಗೆ ಆ ಕಾಲನೇ ಉತ್ತರ ಕೊಡುತ್ತೆ. ಎಲ್ಲಾ ಪ್ರಶ್ನೆಗಳಿಗೂ ಆ ಕಾಲವೇ ಉತ್ತರ ಕೊಡುತ್ತೆ ಅಂತ ತಿಳಿಸುತ್ತಾ ಹೋದ್ರೆ ಅಷ್ಟೊತ್ತಿಗೆ ನಮ್ ಕಾಲನೇ ಮುಗ್ದಿರುತ್ತೆ ಕಂದ. ಅವನ್ ಮಾತೆಲ್ಲ ಏನು ಕೇಳಕ್ ಹೋಗ್ಬಿಡಿ ಸ್ವಾಮಿ, ನೀವು ನಮಗ್ ಸಹಾಯ ಮಾಡಿ ಸಾಕು. ಮೊದಲು ನಿಮ್ಮೆಲ್ಲರ ರೂಮ್ ನಮಗ್ ತೋರಿಸಿ. ರುದ್ರ, ಗುರುಗಳೇ, ನನಗರ್ಥ ಆಯ್ತು. ಈ ನಿಮ್ ರೂಮ್ಗಳ ಸ್ಥಿತಿಗತಿ ಯಾವುದೇ ರೀತಿಯಿಂದನೂ ಸರಿ ಕಾಣ್ತಿಲ್ಲ. ಅದಕ್ಕೋಸ್ಕರನೇ ಇದು ನರಬಲಿ ಕೇಳ್ತಾ ಇದೆ. ನರಬಲಿ. ಆ ಮೃತ್ಯುನೇ ಈ ಮನೆಯ ಪ್ರತಿ ಮೂಲೆಯಲ್ಲೂ ಅಡಗಿ ಕೂತಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಈ ಮನೆ ಖಾಲಿ ಮಾಡಿ ಆದಷ್ಟು ಬೇಗ ಹೋದ್ರೆ ಒಳ್ಳೇದು. ಹಾಗಂದ್ರೆ ಇದಕ್ಕೆ ಪರಿಹಾರ ಮಾರ್ಗನೇ ಇಲ್ವಾ ಸ್ವಾಮಿ? ಇದೇ ಕಂದ, ಅದೊಂದು ನರಬಲಿ. ನರಬಲಿ ಅಂದ್ರೆ ಮನುಷ್ಯರನ್ನು ಸಾಯಿಸೋದಾ ಸ್ವಾಮಿ? ಅದಲ್ಲದೆ ಬೇರೆ ಯಾವ್ದು ಮಾರ್ಗ ಇಲ್ವಾ ಸ್ವಾಮಿ? ಬೇರೆ ಮಾರ್ಗ ಇದೆ. ಅದಕ್ಕೆ ಸರಿಸಮವಾದಂತ ಶುದ್ರ ಪೂಜೆ. ಛೇ, ನೀವು ನಿಮ್ ಮೂಢನಂಬಿಕೆಗಳು. ಇಲ್ಲಿ ಏನು ಇಲ್ಲ ಅಂತ ಹೇಳ್ತಿದೀವಿ ತಾನೆ? ರಾಹು ಒಳ್ಳೇದ್ ಮಾಡ್ಬೇಕಂದ್ರು ಈ ಕೇತು ಅಡ್ಡ ಬಂದಂಗಿದೆ. ರುದ್ರ, ಗುರುಗಳೇ, ಶುದ್ರ ಪೂಜೆಗೆ ಏರ್ಪಾಡ್ ಮಾಡು. ಆಯ್ತು ಗುರುಗಳೇ. ಹೋಗೋ. ತೊಂದ್ರೆ ಪಡಬಾರ್ದು ಕಂದ. ಫಲಿತಾಂಶ ಎಲ್ಲ ನಾಳೆ ಸೂರ್ಯೋದಯ ಆದ್ಮೇಲೆ ಗೊತ್ತಾಗುತ್ತೆ. ನಾನು ಹೇಳೋ ವಿಷಯನ ನೀವೆಲ್ಲರೂ ಜಾಗ್ರತೆಯಿಂದ ಕೇಳಿ. ನೀವು ಭಯ ಪಡ್ದೇನೆ ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಏಕಾಂತವಾಗಿ ಮತ್ತೆ ಪ್ರಶಾಂತವಾಗಿ ನಿದ್ದೆ ಮಾಡ್ರಿ. ಯಾವ ಕ್ಷಣದಲ್ಲಾದ್ರೂ ಆ ದುಷ್ಟ ಶಕ್ತಿ ಪ್ರಭಾವ ನಿಮ್ಮೆಲ್ಲರ ಮೇಲೂ ಬೀಳ್ಬೋದು. ಇದು ನನ್ನ ಎಚ್ಚರಿಕೆ. ಅಣ್ಣ, ಇವತ್ತೊಂದು ರಾತ್ರಿ ನಾನು ನಿಮ್ ಜೊತೆ ಮಲಗ್ಬೋದಾ? ಕಪಿ, ನನ್ ಜೊತೆ ಮಲಗದೇನೋ ಅಸಹ್ಯವಾಗಿ? ಇದೆಲ್ಲದು ಮೋಸನೆ. ಸೂರ್ಯೋದಯ ಅಂತ ಹೇಳಿದ್ರು ಅಲ್ವಾ, ಅಲ್ಲಿವರೆಗೂ ಕಾಯೋಣ, ನೋಡೇ ಬಿಡೋಣ.